ಸರ್ ಈಗ ಸಾಲ ಅನ್ನುವಂಥದ್ದು ಬಹುಶಃ ಶ್ರೀಮಂತರು ಸಾಲ ಮಾಡ್ತಾರೆ, ಬಡವರು ಸಾಲ ಮಾಡ್ತಾರೆ, ಬಟ್ ಕಾರಣಗಳು ಬೇರೆ ಬೇರೆ ರೀತಿಯಾಗಿರ್ತವೆ. ಈ ಸಾಲಗಳಲ್ಲೂ ಕೆಟ್ಟ ಸಾಲ, ಒಳ್ಳೆ ಸಾಲ ನಮ್ಗೆ ಗೊತ್ತಿದೆ. ಕೆಲವು ಸಾಲಗಳು ನಮ್ಮನ್ನ ಬೇರೆ ಪರಿಸ್ಥಿತಿಯಿಂದ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತವೆ, ಕೆಲವು ಸಾಲಗಳು ನಮ್ಮನ್ನ ಇರೋ ಪರಿಸ್ಥಿತಿ ಇನ್ನೂ ಕೆಳಮಟ್ಟಕ್ಕೆ ತಗೊಂಡು ಹೋಗ್ತವೆ. ಈ ಸಾಲಗಳಲ್ಲಿ ಕೆಟ್ಟ ಸಾಲ, ಒಳ್ಳೆ ಸಾಲ ಅಂತ ಹೆಂಗೆ ಸರ್ ನಾವು ಡಿಸೈಡ್ ಮಾಡೋದು? ಸೊ ಫಸ್ಟ್ ಕೆಟ್ಟ ಮೋಸ್ಟ್ ಡೇಂಜರಸ್ ಸಾಲ ಅಂದರೆ ಕ್ರೆಡಿಟ್ ಕಾರ್ಡ್. ಹಾಂ ಸರ್, ಕ್ರೆಡಿಟ್ ಕಾರ್ಡ್ ಸಾಲ ಮೋಸ್ಟ್ ಡೇಂಜರಸ್. ಯಾಕಂದ್ರೆ ಅದ್ರಲ್ಲಿ ಬಡ್ಡಿ ಮೇಲೆ ಬಡ್ಡಿ ತುಂಬ ಇರುತ್ತೆ. ಇನ್ಫ್ಯಾಕ್ಟ್ ನೀವು ಕ್ರೆಡಿಟ್ ಕಾರ್ಡ್ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ 43% ವರ್ಷಕ್ಕೆ ಬಡ್ಡಿ ಇದೆ. ಅಂದ್ರೆ ನೀವು 1 ಲಕ್ಷ ತಗೊಂಡ್ರೆ 2 ವರ್ಷಕ್ಕೆ ಬರೀ ನೀವು 1 ಲಕ್ಷ ಬಡ್ಡಿನೇ ಕಟ್ಟಿರ್ತೀರ. ಅಷ್ಟು ಡೇಂಜರಸ್. ಸೊ ನೀವು ಯಾರನ್ನೊಬ್ರು ಸಾಲದ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ನಾವು ಹೇಳೋದು ಫಸ್ಟ್ ಅದೇ, ನಿಮ್ದು ಕ್ರೆಡಿಟ್ ಕಾರ್ಡ್ ಲೋನ್ ಇದೆಯಾ ನೋಡಿ, ಫಸ್ಟ್ ಅದು ತೀರಿಸ್ಬಿಡಿ ಅಂತ. ಸೊ ಮೋಸ್ಟ್ ಡೇಂಜರಸ್ ಕ್ರೆಡಿಟ್ ಕಾರ್ಡ್ ಲೋನ್. ಎರಡನೇದು ಈ ಪರ್ಸನಲ್ ಲೋನ್ ಅಂದ್ಬಿಟ್ಟು ಕೊಡ್ತಾರೆ. ಪರ್ಸನಲ್ ಲೋನ್ ಅಂದರೆ ನಿಮಗೆ ಮನೆ ಲೋನು ಅಲ್ಲ, ನಿಮ್ಗೆ ಸಾಲ ಬೇಕು, ನಿಮಗೆ ನಿಮ್ಮ ಹತ್ರ ಮನೇನೂ ಇಲ್ಲ, ನಿಮ್ಮ ವ್ಯಾಪಾರದ ಮೇಲೆ ಇಲ್ಲ, ಸುಮ್ಮನೆ ನೀವು ಹೆಸರು ಮೇಲೆ ಕೊಟ್ಬಿಡ್ತಾರೆ. ಅದು ಅಷ್ಟೇ ವೆರಿ ಡೇಂಜರಸ್. ಅದು 20-21% ಇರುತ್ತೆ. ಈ ಎಸ್ಪೆಷಲಿ ಪ್ರೈವೇಟ್ ಫೈನಾನ್ಸ್ ಕಂಪನಿ ಅವರು, ದೊಡ್ಡ ದೊಡ್ಡ ಕಂಪನಿಗಳು ಅವ್ರು ಕೊಡ್ತಾರೆ. ಸೊ ಮೋಸ್ಟ್ ಡೇಂಜರಸ್ ಇದು. ಇನ್ಫ್ಯಾಕ್ಟ್ ಒಳ್ಳೆ ಸಾಲ ಯಾವ್ದು ಗೊತ್ತಾ? ಹೋಮ್ ಲೋನ್ ಒಂದೇ ಒಳ್ಳೆ ಸಾಲ. ಎಜುಕೇಶನ್ ಲೋನ್ ಕೂಡ ಒಳ್ಳೆ ಸಾಲ ಅಲ್ಲ. ಎಜುಕೇಶನ್ ಲೋನ್ ನಾವು ಹೇಳ್ತೀವಿ ತೊಗೊಂಬೇಡ್ದು ಅಂದ್ಬಿಟ್ಟು. ಎಜುಕೇಶನ್ ಲೋನ್ ತೊಗೊಂಡ್ರೆ ನೀವು ತಂದೆ ತಾಯಿ ಸರಿಯಾಗಿಲ್ಲ ಅಂದ್ಬಿಟ್ಟು ಅರ್ಥ ಅದು. ಸೊ ಅಕಸ್ಮಾತ್ ತೊಗೊಂಡ್ಬಿಟ್ರು ಎಜುಕೇಶನ್ ಲೋನ್ ಅಗೇನ್ ಈಸ್ ಎಕ್ಸ್ಪೆನ್ಸಿವ್. 12-14% ಇರುತ್ತೆ. ಬೆಸ್ಟ್ ಲೋನ್ ಹೋಮ್ ಲೋನ್. ಹೋಮ್ ಲೋನಲ್ಲಿ ಏನಾಗುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲೆಲ್ಲ ಹೋದ್ರೆ ಬರೀ 8-8% ಬಡ್ಡಿ ಇರುತ್ತೆ. 8-8% ಬಡ್ಡಿಗೆ ನಿಮ್ಗೆ ಎಷ್ಟು ಟ್ಯಾಕ್ಸ್ ಬೆನಿಫಿಟ್ ಇದೆ ಹೋಮ್ ಲೋನ್ಗೆ. ಎರಡನೇದು, ನೀವು ನಾರ್ಮಲ್ ಮ್ಯೂಚುವಲ್ ಫಂಡಲ್ಲಿ ನಾನು ಹೇಳಿದ್ನಲ್ಲ, ಸ್ವಲ್ಪ ಸೇಫ್ ಆಗಿರೋ ಫಂಡು, ಕಂಪ್ಲೀಟ್ ಇಕ್ವಿಟಿ ಫಂಡ್ ಅಲ್ಲ, ಮಲ್ಟಿ ಅಸೆಟ್ ಫಂಡು, ಹೈಬ್ರಿಡ್ ಫಂಡ್ ಅಂತಾದ್ರೂ ಹೋದ್ರೂ ನಿಮಗೆ 12% ಚಾನ್ಸ್ ಇದೆ ಬಡ್ಡಿ ಇಂಟ್ರೆಸ್ಟ್. ಸೊ ನಿಮ್ದು ದುಡ್ಡು ಹೋಗ್ತಾ ಇರೋದು 8.5, ಬಟ್ ನಿಮ್ಗೆ ಬರ್ತಾ ಇರೋದು 12. ಎಷ್ಟು ಡಿಫ್ರೆನ್ಸ್ ಆಯಿತು. ಇನ್ಫ್ಯಾಕ್ಟ್ ನಾನು ಮನೆ ಕಟ್ಟಬೇಕಾದ್ರೂ ಅಷ್ಟೇ, ನಂದು ಓನ್ ಮನೆಗೆ ನನಗೆ ದುಡ್ಡಿತ್ತು, ಬಟ್ ಸ್ಟಿಲ್ ನಾನು ಹೋಮ್ ಲೋನ್ ತೊಗೊಂಡೆ. ಬಿಕಾಸ್ ನಂದು ಬಡ್ಡಿ ಹೋಗ್ತಾ ಇರೋದು 8.5, ನನ್ನ ದುಡ್ಡು ಬೆಳೀತಾ ಇರೋದು 14-15. So it made more sense. So home loan is a good investment, good loan. Worst loan is credit card loan. Credit card ಮಾತ್ರ ಲೋನ್ ಅಲ್ಲಿ ತೊಗೊಂಬಾರ್ದು. ಸುಮಾರು ಜನ ಹೇಳ್ತಾರೆ ನಾನು ಕಾರಲ್ಲಿ ಲೋನ್ ತೊಗೊಬೋದಾ ಅಂದ್ಬಿಟ್ಟು. ಕಾರು ತೊಗೊಬಾರ್ದು, ಯಾಕಂದ್ರೆ ಕಾರ್ ಡಿಪ್ರಿಷಿಯೇಟಿಂಗ್ ಅಸೆಟ್. ನೀವು 10 ಲಕ್ಷ ಕೊಟ್ಟು ತೊಗೊಂಡ್ಮೇಲೆ ನೀವು ಸಾಲ ತೀರೋ ಅಷ್ಟರಲ್ಲಿ 10 ಲಕ್ಷ, ಅದು ಬರೀ 5 ಲಕ್ಷ ಬರುತ್ತೆ, ಇಲ್ಲ 6 ಲಕ್ಷ ಬರುತ್ತೆ. ನಿಮ್ಗೆ 10 ಲಕ್ಷ ಬರಲ್ಲ. ಅದೇ ನೀವು ಮನೆ ತೊಗೊಂಡಾಗ ಇನ್ನೂ ಮನೆ ಬೆಳಿಬೋದು ರೇಟು, ಅಟ್ಲೀಸ್ಟ್ ಅಷ್ಟೇ ಇರುತ್ತೆ. ಬಟ್ ಮನೆಯದು ಸಾಲ ಮೇಕ್ ಸೆನ್ಸ್, ಕಾರ್ ಸಾಲ ಡಸಂಟ್ ಮೇಕ್ ಸೆನ್ಸ್. ವರ್ಸ್ಟ್ ಲೋನ್ ಇಸ್ ಕ್ರೆಡಿಟ್ ಕಾರ್ಡ್ ಲೋನ್. ಕ್ರೆಡಿಟ್ ಕಾರ್ಡ್ ತೊಗೊಂಬಾರ್ದು. ಓಕೆ ಸರ್, ಈಗ ಇನ್ನೂ ಕೆಲವರು ಹೇಳ್ತಾರೆ ಸರ್, ನೀವು ಮನೆಯೇ ಕಟ್ಟಕ್ಕೆ ಹೋಗಬೇಡಿ, ನಿಮ್ಮ ಸ್ವಂತ ದುಡ್ಡು, ಯಾವ ಲೋನ್ ಗೀನ್ ಯಾವುದು ಇಲ್ದಂಗೆ ಸ್ವಂತ ದುಡ್ಡಿದೆ, ಮನೆ ಕಟ್ಟೋಷ್ಟು ದುಡ್ಡಿದ್ರೆ ಮಾತ್ರ ನೀವು ಮನೆ ಕಟ್ಟಿ, ಅದರ್ವೈಸ್ ನೀವು ಬಾಡಿಗೆ ಮಲ್ಲಿ ಇದ್ಬಿಡಿ ಪರವಾಗಿಲ್ಲ. ನೀವು ಮನೆ ಕಟ್ಟೋಕ್ಕೆ ಈಗ ಒಂದು 50 ಲಕ್ಷ ಸಾಲ ತೊಗೊತೀರಾ, ಅದಕ್ಕೊಂದು 15 ವರ್ಷ, 20 ವರ್ಷ, 30 ವರ್ಷ ತೊಗೊತೀರಾ. ಅದಕ್ಕೆ ಆ ಬಡ್ಡಿ ಕಟ್ಟೋಷ್ಟರಲ್ಲೇ ನೀವು 30 ವರ್ಷದಲ್ಲಿ ಬಡ್ಡಿ ನಿಮಗೆ ಆ ಒಂದು ಯೋಚನೆ ಇರುತ್ತೆ. ಅದ್ರ ಬದಲು ನೀವು ಅದೇ ಬಡ್ಡಿ ಕಟ್ಟೋಂಥದ್ದು, ಅದಕ್ಕೆ ಇನ್ವೆಸ್ಟ್ ಮಾಡಿರೋ ಅಮೌಂಟಲ್ಲಿ ನೀವು ಆರಾಮಾಗಿ ಯಾವ್ದಾದ್ರು ಒಂದು ಫ್ಲಾಟಲ್ಲೋ ವಿಲ್ಲಾದಲ್ಲೋ ಬಾಡಿಗೆ ಕಟ್ಕೊಂಡು ಇರ್ಬೋದು. ಈ ಒಂದು ಥಿಯರಿ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇಲ್ಲ, ದಟ್ ಇಸ್ ನಾಟ್ ಎ ಗುಡ್ ಥಿಂಗ್. ಅದು ಸುಮಾರು ಜನ ಸಾಲನೇ ಮಾಡಬಾರ್ದು ಅನ್ನೋ ಮೆಂಟಾಲಿಟಿ ಬಂದವರು ಆ್ಯಕ್ಚುಯಲ್ ಫೈನಾನ್ಷಿಯಲ್ ಪ್ಲಾನಿಂಗ್ ಪ್ರಕಾರ ತಗೊಂಡ್ರೆ ಹೋಮ್ ಲೋನ್ ತೊಗೊಬೇಕು. ಇನ್ನೂ ಒಂದು ನೀವೇನು ಹೇಳ್ತೀರಾ, ನಾನು 15 ವರ್ಷ ಕಟ್ತೀನಿ, ನಾನು ಬಡ್ಡಿನೇ ಜಾಸ್ತಿ ಕೊಡ್ತೀನಿ ಅಂದರೆ ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಇದೆ. ಸೊ ಎಕ್ಸಾಂಪಲ್, ಸಪೋಸ್ ನಿಮ್ದು EMI ಒಂದು 1 ಲಕ್ಷ ಅನ್ಕೊಳ್ಳಿ. EMI 1 ಲಕ್ಷ ಆದರೆ ನಿಮ್ಮ ತಲೆಯಿಂದ ಏನು ಅನ್ಕೊಬೇಕು, ನಂದು EMI ಇರೋದು 1 ಲಕ್ಷ ಅಲ್ಲ, 1,10,000 ಅನ್ಕೊಬೇಕು. ಅಂದರೆ ನಿಮ್ದು ಏನೇ EMI ಇದ್ರೂ 10% ಎಕ್ಸ್ಟ್ರಾ ಹಾಕೊಳ್ಳಿ. ನಿಮ್ದು 50,000 EMI ಇದ್ರೆ 55,000 ಅನ್ಕೊಳ್ಳಿ. 1 ಲಕ್ಷ ಅಂದರೆ 1,10,000 ಅನ್ಕೊಳ್ಳಿ. ಈ 10,000 ಎಕ್ಸ್ಟ್ರಾ ಇದೆಯಲ್ಲ 10%, ಅದನ್ನು ನೀವು ಈಕ್ವಿಟಿ ಫಂಡಲ್ಲಿ ಇನ್ವೆಸ್ಟ್ ಮಾಡಿ, ಮ್ಯೂಚುವಲ್ ಫಂಡಲ್ಲಿ. ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ದೀವಿ. ನೀವು ಒಂದು 20 ವರ್ಷ EMI ಅಂದರೆ ನೀವು 1 ಕೋಟಿ ನೀವು ಬಡ್ಡಿ ತೊಗೊಂಡಿದ್ರೆ ನಿಮ್ದು EMI 1 ಲಕ್ಷ, ಅದಕ್ಕೆ 10,000 ಅಂದರೆ ನೀವು ಎಷ್ಟು ಕಟ್ಟಿರ್ತೀರಾ EMI, ಅದು ಫುಲ್ ದುಡ್ಡು ನಿಮ್ಗೆ ಹಾಕೊಂಡು ಬಂದ್ಬಿಡುತ್ತೆ ನಿಮ್ದು. ಅಂದರೆ ಕಂಪ್ಲೀಟ್ ಬಡ್ಡಿ ನಿಮ್ಮದು ಫ್ರೀ ಆಗಿಬಿಡುತ್ತೆ. ಸೊ ಇಂಟ್ರೆಸ್ಟ್ ಕಮ್ ಪ್ರಿನ್ಸಿಪಲ್ ಎರಡು ಫ್ರೀ ಆಗಿಬಿಡುತ್ತೆ. ಅಂದರೆ ನೀವು 1 ಕೋಟಿ ಸಾಲ ತೊಗೊಂಡಿದ್ರೆ ಎಂಟೈರ್ 1 ಕೋಟಿ ನೀವು ವಾಪಸ್ ಬಂದ್ಬಿಡುತ್ತೆ. ಸೊ ನೀವು ಏನು ಅನ್ಕೊಬೇಕು, ಸಾಲನ 10% ಎಕ್ಸ್ಟ್ರಾ ಅನ್ಕೊಬೇಕು. 50,000 ಆದರೆ 55 ಅನ್ಕೊಬೇಕು, 1 ಲಕ್ಷ ಆದರೆ 1,10,000 ಅನ್ಕೊಬೇಕು. ಅದನ್ನು ಡೈವರ್ಸಿಫೈಡ್ ಈಕ್ವಿಟಿ ಫಂಡಲ್ಲಿ ಹಾಕಿದ್ರೆ ಓವರ್ ಎ ಪೀರಿಯಡ್ ಆಫ್ 20-25 years ವಿಲ್ ಗೆಟ್ ಬ್ಯಾಕ್ ಎಂಟೈರ್ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್. ಓಕೆ ಸರ್, ಇದರಲ್ಲಿ ಒಂದು ಹೇಳಿದ್ರ ಡೈವರ್ಸಿಫಿಕೇಶನ್ ಅಂತ ಅಂದ್ಬಿಟ್ಟು ಏನು ಸರ್ ಅದು ಆ್ಯಕ್ಚುಲಿ ಅಂತ? ಸೊ ಇವಾಗ ನೋಡಿ, ಇವಾಗ ಯಾವ್ದಾರ ಒಂದು ಹೋಟ್ಲಿಗೆ ಊಟ ಹೋಗ್ತೀರಾ, ಅಲ್ಲಿ ನಿಮಗೆ ಬರೇ ದೋಸೆ ಇರುತ್ತೆ, ಇಲ್ಲ ಬರೇ ಇಡ್ಲಿ ಇರುತ್ತೆ, ನಿಮಗೆ ಬೇಜಾರಾಗುತ್ತೆ. ಏನಪ್ಪ ನಾನು 10 ಜನ ಫ್ರೆಂಡ್ ಕಳ್ಕೊಂಡು ಬಂದೆ, ವೆರೈಟಿನೇ ಇಲ್ಲ ಅಂದ್ಬಿಟ್ಟು. ನಿಮ್ಗೆ ವೆರೈಟಿ ಬೇಕು ತಾನೆ.
ಆ್ಯಂಡ್ ನೀವು ಏನನ್ನ ತಾಲಿ ತೊಗೊಂಡಿರ, ಒಂದು ಊಟ ತೊಗೊಂಡಿರ, ಊಟ ತೊಗೊಂಡ್ರೆ ನಿಮ್ಗೆ ಎಷ್ಟು ಖುಷಿ ಇರುತ್ತೆ. ಯಾಕಂದರೆ ನೀವು ಒಂದು ಹೇಳಿದ್ರಿ ಒಂದು ಬರೇ ದೋಸೆ ಇದೆ, ಬರೇ ಇಡ್ಲಿ ಇದೆ, ಆ ಇಡ್ಲಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಬಾಯ ಕೆಟ್ಟೋಗ್ಬಿಡುದು. ಅದೇ ನೀವು ತಾಲಿ ತೊಗೊಂಡ್ರೆ ಯಾವ್ದಾನ ಒಂದೆರಡು ಐಟಮ್ ಇಲ್ಲ ಅಂದ್ರೂ ಚೆನ್ನಾಗಿಲ್ಲ ಅಂದ್ರೂ ಬೇರೆ ಐಟಮ್ ಚೆನ್ನಾಗಿರುತ್ತೆ, ನಿಮ್ಗೆ ತೃಪ್ತಿ ಆಗುತ್ತೆ. ಸೊ ಅದರಲ್ಲಿ ಚಪಾತಿನೂ ಇರಬೇಕು, ರೈಸು ಇರಬೇಕು, ಮತ್ತು ಪಿಕ್ಕಲ್ಲು ಇರಬೇಕು, ಎಲ್ಲ ಥರ ಇರಬೇಕು, ಪಾಪಡು ಎಲ್ಲ ಥರ ಇದ್ದರೆ ನಿಮ್ಗೆ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಕಂಪ್ಲೀಟ್ ಆಗುತ್ತೆ. ಇದೇ ಥರ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ತೃಪ್ತಿ ಕೊಡೋ ಅಂಥದ್ದು ಯಾವುದು? ಯಾವುದೇ ಮನುಷ್ಯನ್ಕೊಳ್ಳಿ ತೃಪ್ತಿ ಕೊಡೋದು ಸ್ವಂತ ಮನೆ. ಸೊ ಈ ಅನ್ನ ಇದೆಯಲ್ಲ, ಅನ್ನ ಬಂದು ತೃಪ್ತಿ ಕೊಡೋ ಅಂಥದ್ದು. ನೀವು ನೋಡಿ, ಯಾರನ್ನ ಊಟ ಮಾಡಿದ್ರೆ ಅನ್ನ ತಿಂದ ಮೇಲೆ ಅವ್ರಿಗೆ ಸಮಾಧಾನ. ಎಷ್ಟೇ ರೊಟ್ಟಿ ಏನೇ ತಿನ್ನಲಿ, ಅನ್ನ ತಿಂದರೆ ಅಬ್ಬಾ ಇವಾಗ ತಿಂದೆ ಅಂತಾರೆ. ಬಟ್ ನಿಮಗೆ ಶಕ್ತಿ ಬರೋದು ಯಾವುದು? ಚಪಾತಿದಲ್ಲಿ. ಸೊ ಚಪಾತಿ ಏನು ಶಕ್ತಿ ಬರೋದಂದರೆ ಶೇರ್ ಮಾರ್ಕೆಟು. ಸೊ ಶೇರ್ ಮಾರ್ಕೆಟ್ ಈಕ್ವಿಟಿ ಇದ್ದಂಗೆ. ಸೊ ನಿಮ್ಗೆ ಅದು ಇರಬೇಕು. ಡೈವರ್ಸಿಫಿಕೇಶನ್ ಅಂದರೆ ನಿಮಗೆ ಶಕ್ತಿನೂ ಬರಬೇಕು, ವಿಚ್ ಈಸ್ ಈಕ್ವಿಟಿ, ನಿಮಗೆ ತೃಪ್ತಿನೂ ಆಗಬೇಕು, ವಿಚ್ ಈಸ್ ರಿಯಲ್ ಎಸ್ಟೇಟು. ನಿಮ್ಗೆ ಯಾವಾಗ ಏನೋ ಬಾಯಿ ಚಪ್ರ ಆಗುತ್ತೆ, ಪಿಕಲ್ಲು, ಅದು ನಿಮ್ಮದೇ ಕ್ರಿಪ್ಟೋ ಇಲ್ಲ F&O PMS ಅದು. ಸೊ ಯು ಶುಡ್ ಹ್ಯಾವ್ ಎಂಟೈರ್ ವೆರೈಟಿ. ಸೊ ನೀವು ಯಾವುದೇ ಊಟ ತೊಗೊಳ್ಳಿ, ನಾರ್ತ್ ಇಂಡಿಯನ್ ತೊಗೊಳ್ಳಿ, ಸೌತ್ ಇಂಡಿಯನ್ ತೊಗೊಳ್ಳಿ, ಅಮೇರಿಕಾ ಎಲ್ಲನೂ ಹೋಗಿ, ಒಂದು ಗ್ಯಾರಂಟಿ ಇರುತ್ತೆ. ಏನದು? ನೀರು, ವಾಟರ್. ಸೊ ವಾಟರ್ ಇಸ್ ಲಿಕ್ವಿಡ್ ಫಂಡ್. ಸೊ ಯಾವುದೇ ಪೋರ್ಟ್ಫೋಲಿಯೋ ಇದ್ರೂ ಒಂದು ಲಿಕ್ವಿಡ್ ಫಂಡ್ ಅನ್ನೋದು ಇರೋದು. ಸೊ ಲಿಕ್ವಿಡ್ ಫಂಡ್ ಅಂದರೆ ಏನು? ನಾನು ಹೇಳಿದ್ನಲ್ಲ, ನೀವು ಯಾವಾಗನ ಮಾರಿ ನಿಮ್ಗೆ ದುಡ್ಡು ಬೇಕಂದ್ರೆ ವಿತಿನ್ ಅರ್ಧ ಗಂಟೆ, ವಿತಿನ್ 1 ಮಿನಿಟ್ ನಿಮ್ಗೆ ದುಡ್ಡು ಬಂದ್ಬಿಡ್ಬೇಕು. ದಟ್ ಈಸ್ ಲಿಕ್ವಿಡ್ ಫಂಡ್. ಅದನ್ನ ನಿಮ್ಮ ಹತ್ರ ಇರಲೇಬೇಕು. ಯಾವುದೇ ಪೋರ್ಟ್ಫೋಲಿಯೋ ಇದ್ರೂ ಲಿಕ್ವಿಡ್ ಫಂಡ್ ಇಲ್ದಿರ ಮುಂದೆ ಹೋಗಬಾರ್ದು. ಆ ಥರ ಒಂದು ಮನುಷ್ಯ, ನೀವು ನಾವು ಒಂದು ದುಡ್ಡು ಮಾಡ್ತಾ ಇರೋ ಮಿಷಿನು. ಇವಾಗ ನಾನು ದಿನ ಎಲ್ಲ ಆಫೀಸ್ಗೆ ಹೋಗ್ತೀನಿ, ನಾನು ಮನೆಗೆ ಬರ್ತೀನಿ, ನಾನು ದುಡ್ಡು ಕೊಡ್ತಾ ಇದ್ದೀನಿ. ಸೊ ನಾನು ಇಲ್ಲ ಅಂದರೆ ಅವ್ರಿಗೆ ಎಮೋಷನಲ್ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಬಟ್ ಖರ್ಚುಗಳಿದೆ ತಾನೆ, ಮನೆ EMI ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಕೆಲಸದವ್ರು ದುಡ್ಡು ಕೊಡಬೇಕು, ಮಕ್ಳು ಫೀಸ್ ಕೊಡಬೇಕು, ಇದೆಲ್ಲ ಯಾರು ಕೊಡ್ತಾರೆ? ಇದೆಲ್ಲ ರೀಪ್ಲೇಸ್ ಮಾಡೋದಕ್ಕೆ ಇನ್ಶೂರೆನ್ಸ್ ತೊಗೊಳೋದು. ಏನಕ್ಕೆ ಇನ್ಶೂರೆನ್ಸ್ ತೊಗೊಂಡಾರೆ ಅಂದ್ಬಿಟ್ಟು ಜನರಿಗೆ ಡೌಟ್ ಬರುತ್ತೆ, ಏನಕ್ಕೆ ತೊಗೊಬೇಕು ಅಂದ್ಬಿಟ್ಟು. ಸೊ ಇನ್ಶೂರೆನ್ಸ್ ಏನಕ್ಕೆ ತೊಗೊಂಡಾರೆ ಅಂದರೆ, ನೀವಿಲ್ಲ ಅಂದ್ರೂ ನಿಮ್ಮ ಮನೆಯವರು ಬೇರೆಯವ್ರ ಹತ್ರ ಸಾಲ ಮಾಡೋಂಗೆ ಇರಬಾರ್ದು, ಕೈ ಚಾಚೋಂಗೆ ಇರಬಾರ್ದು. ಅದಕ್ಕೋಸ್ಕರ ಇನ್ಶೂರೆನ್ಸು. ಸೊ ಇನ್ಶೂರೆನ್ಸಲ್ಲಿ ನೀವು ಸಾಹುಕಾರ ಆಗೋಕ್ಕೆ ಆಗಲ್ಲ. ಇನ್ಶೂರೆನ್ಸ್ ಏಜೆಂಟ್ ಸಾಹುಕಾರ ಆಗೋದು, ನೀವಾಗಲ್ಲ. ಇನ್ಶೂರೆನ್ಸ್ ಬಂದು ಪ್ರೊಟೆಕ್ಷನ್ಗೆ, ನನಗೇನನ್ನ ಆದರೆ ಅದಕ್ಕೋಸ್ಕರ ಇನ್ಶೂರೆನ್ಸ್. ನಾನು ನಂದೇ ಸ್ವಂತ ಮನೆ ಕಟ್ಟಬೇಕು, ನಾನು ಫಾರಿನ್ಗೆಲ್ಲ ಹೋಗ್ಬೇಕಂದ್ರೆ ಇನ್ಶೂರೆನ್ಸ್ ಅಲ್ಲ. ಸೊ ಇನ್ಶೂರೆನ್ಸ್ ಇಸ್ ಫಾರ್ ಪ್ರೊಟೆಕ್ಷನ್. ಸೊ ಪ್ರೊಟೆಕ್ಷನ್ ಇನ್ಶೂರೆನ್ಸ್ ಬೇಕೇ ಬೇಕು. ಅದರಲ್ಲಿ ಟರ್ಮ್ ಇನ್ಶೂರೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಬೇರೆ ಯಾವ ಇನ್ಶೂರೆನ್ಸು ತೊಗೊಂಬೇಡಿ. ಮನಿ ಬ್ಯಾಕು ಅದೆಲ್ಲ ಇದೆ, ಅದೆಲ್ಲ ಯಾವುದು ತೊಗೊಂಬೇಡಿ. ಎಂಡೋಮೆಂಟ್ ಅದೆಲ್ಲ ಯಾವುದು ತೊಗೊಂಬೇಡಿ. ಅದನ್ನೆಲ್ಲ ಬರೀ ಏಜೆಂಟ್ ದುಡ್ಡು ಮಾಡ್ತಾರೆ. ನಿಮಗೆ ಪ್ರೊಟೆಕ್ಷನ್ ಬೇಕಾದರೆ ಟರ್ಮ್ ಇನ್ಶೂರೆನ್ಸ್ ಬೆಸ್ಟ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸು. ಆ್ಯಂಡ್ ನೀವು ಟರ್ಮ್ ಇನ್ಶೂರೆನ್ಸ್ ತೊಗೊಳೋವಾಗ ಮ್ಯಾರಿಡ್ ವುಮೆನ್ಸ್ ಪ್ರಾಪರ್ಟಿ ಅಂದ್ಬಿಟ್ಟಿರುತ್ತೆ, MWP, ಅದ್ರಲ್ಲಿ ತಗೊಳ್ಳಿ. ಅದ್ರಲ್ಲಿ ತೊಗೊಂಡ್ರೆ ನಿಮಗೆ ಬೆನಿಫಿಟ್ಸ್ ಜಾಸ್ತಿ, 1 ಪೈಸಾ ಖರ್ಚಿಲ್ಲ, ಏನು ಎಕ್ಸ್ಟ್ರಾ ಇಲ್ಲ ಪ್ರೀಮಿಯಮ್. ಸೊ MWP ಆ್ಯಕ್ಟಲ್ಲಿ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ, ನಿಮ್ಗೆ ಟರ್ಮ್ ಪ್ಲಾನ್ ಕಂಪ್ಲೀಟ್ ಆಗಿರುತ್ತೆ. ಬೆಸ್ಟ್ ಇನ್ಶೂರೆನ್ಸ್ ಇಸ್ ಟರ್ಮ್ ಇನ್ಶೂರೆನ್ಸ್. ಡೋಂಟ್ ಟೇಕ್ ಎನಿ ಅದರ್. ಆ್ಯಂಡ್ ಚೀಪೆಸ್ಟ್ ಇನ್ಶೂರೆನ್ಸ್ ಅದೇ, ಚೀಪೆಸ್ಟ್ ಅದು. ಬೇರೆ ಯಾವ ಇನ್ಶೂರೆನ್ಸ್ ಎಲ್ಲ ಕಾಸ್ಟ್ಲಿ ಆಗುತ್ತೆ. ಚೀಪೆಸ್ಟ್ ಬಂದು ಟರ್ಮ್ ಪ್ಲಾನ್ ಆ್ಯಂಡ್ ದಟ್ಸ್ ದ ಬೆಸ್ಟ್ ಇನ್ಶೂರೆನ್ಸ್. ಓಕೆ. ಇನ್ನು ಈ ನಾವು ಇನ್ವೆಸ್ಟ್ ಮಾಡ್ತೀವಲ್ಲಿ ಸರ್, ಅದರೊಳಗಡೆನೆ ಕೆಲವೊಂದು ಇನ್ಶೂರೆನ್ಸ್ ಫೆಸಿಲಿಟಿ ಇರುತ್ತೆ ಅಂತಾರೆ. ಸೊ ಅದು ನಂಬೋದಾ ಅಥವಾ ಟರ್ಮ್ ಇನ್ಶೂರೆನ್ಸ್? ಸುಮಾರು ಕಂಪನಿಗಳು ಕೊಡ್ತಾರೆ, ಬಟ್ ದಟ್ ಡಸಂಟ್ ಮೇಕ್ ಸೆನ್ಸ್. ಯಾಕಂದ್ರೆ ನಿಮ್ಗೆ ಅದು ಸ್ಕೀಮ್ ಇರೋವರೆಗೂ ನಿಮ್ಗೆ ಕವರ್ ಆಗುತ್ತೆ. ಆ ಸ್ಕೀಮ್ ಕಂಪ್ಲೀಟ್ ಆಗ್ಬಿಟ್ರೆ ನೀವು ಏನ್ ಮಾಡ್ತೀರಾ? ಸೊ ಸುಮಾರು ಜನ ಏನು ಮಾಡ್ತಾರೆ, ಹೋಮ್ ಲೋನಲ್ಲೇ ಇನ್ಶೂರೆನ್ಸ್ ಇರುತ್ತೆ. ಸೊ ಹೋಮ್ ಲೋನ್ ಇದೆ, ಇನ್ಶೂರೆನ್ಸ್ ಬೇಡ ಅಂತಾರೆ. ಬಟ್ ಹೋಮ್ ಲೋನ್ ಮುಗಿದ್ಮೇಲೆ ಏನು ಮಾಡ್ತೀರಾ? ಅವ ನಿಮ್ಗೆ ಏನನ್ನ ಪ್ರಾಬ್ಲಮ್ ಅಂದ್ರೆ, ನಿಮ್ಗೆ ಏನನ್ನ ಆದರೆ ಮನೆಯವ್ರು ಯಾರು ನೋಡ್ಕೊಂತಾರೆ? ಸೊ ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ, ಅದನ್ನ ಎಕ್ಸ್ಟ್ರಾ ಅನ್ಕೊಳ್ಳಿ. ಮತ್ತೆ ಸುಮಾರು ಜನ ಕಂಪನಿನಲ್ಲಿ ನಿಮ್ಗೆ ಇನ್ಶೂರೆನ್ಸ್ ಇದೆ ಅಂತ ತಗೊಳ್ಳೋಣ ಅನ್ಕೊಂಡೆ, ಬಟ್ ಕಂಪನಿನಲ್ಲಿ ದೇ ಕ್ಯಾನ್ ಸ್ಟಾಪ್ ಎನಿ ಟೈಮ್. ಹೌದು. ಒಂದು ಎರಡನೇ, ನೀವು ಅಕಸ್ಮಾತ್ ಕೆಲಸ ಬಿಟ್ರೆ ಇಲ್ಲ ಕಂಪನಿ ಅವರ ನಿಮ್ಗೆ ತೆಗೆದು ಬಿಟ್ರೆ ಅವಾಗ ಬೇರೆ ಕಂಪನಿ ಕೊಡಬೇಕಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ನಿಮ್ಮ ಕಂಪನಿ ಕೊಡೋದು ಕೊಡ್ಲಿ, ಅದು ಬಿಟ್ಟು ನೀವು ಬೇರೆ ತಗೊಳ್ಳಿ. ನಿಮ್ದು ಅನ್ನೋದು ಒಂದಿದ್ರೆ ದೆನ್ ಯು ಆರ್ ರಿಯಲಿ ಕವರ್ಡ್. ನಿಮಗೆ ತೃಪ್ತಿ, ಮನಸ್ಸು ಸಮಾಧಾನ ಇರುತ್ತೆ, ನಿದ್ದೆ ಬರುತ್ತೆ. ಸೊ ಹ್ಯಾವ್ ಎನ್ ಇನ್ಶೂರೆನ್ಸ್ ಸಪ್ರೇಟ್ಲಿ. ಸೊ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ಇರಬೇಕು. ಲೈಫ್ ಇನ್ಶೂರೆನ್ಸಲ್ಲಿ ಟರ್ಮ್ ಪ್ಲಾನ್ ಇರಬೇಕು. ಬೇರೆ ಯಾವ ಇನ್ಶೂರೆನ್ಸ್ ತೊಗೊಬೇಡಿ. ಓಕೆ ಸರ್.